ನ್ಯೂಸ್ಗೆ ಸ್ವಾಗತ. ಪಟ್ಟಣದಲ್ಲಿ ಕೆಲವೊಂದು ಕಡೆ ರಸ್ತೆ ಮತ್ತೆ ಫುಟ್ಪಾತ್ ಅನ್ನು ಆಕ್ರಮಿಸಿ ಅದರ ಮೇಲೆ ಗುಜರಿ ಐಟಮ್ಸ್ ರೋಡ್ ಮೇಲೆ ರಸ್ತೆ ಮತ್ತೆ ಫುಟ್ಪಾತ್ ಮೇಲೆ ಇಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವು ರಸ್ತೆ ಮೇಲೆ ಫುಟ್ಪಾತ್ ಮೇಲೆ ಇಡಬಾರ್ದು, ಸಂಚಾರಕ್ಕೆ ಪಾದಚಾರಿಗಳಿಗೆ ಅಡಚಣೆ ಉಂಟು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀವಿ. ಅದರ ಜೊತೆಗೆ ಯಾವುದಾದ್ರೂ ಗ್ರಾಮೀಣ ಪ್ರದೇಶಗಳಿಂದ ತರುವಂತಹ ಕೇಬಲ್ ಆಗಲಿ, ಪಂಪ್ ಸೆಟ್ ಆಗಲಿ, ಮೋಟಾರ್ಸ್ ಆಗಲಿ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅನ್ನೋ ಸಂದೇಶ ನಮಗೆ ತಿಳಿಸ್ಬೇಕು ಮತ್ತು ನಿಮಗೆ ಎಚ್ಚರಿಕೆ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ. ಫುಟ್ಪಾತನ್ನು ಫುಟ್ಪಾತ್ಗೋಸ್ಕರ ಬಿಡಿ, ರಸ್ತೆಗೋಸ್ಕರ ಬಿಡಿ. ಕಳುವಾದ ಯಾವುದೇ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡಬಾರ್ದು ಅಂತ ನಿಮಗೆ ಸೂಚಿಸುತ್ತೇನೆ. ರೋಡ್ ಒಂದು ಬ್ಲಾಕ್ ಮಾಡೋದೊಂದು ಬಾಕಿ ಇದೆ. ಫುಟ್ಪಾತು ರೋಡು ಯಾವುದು ಕೋಲಾರ ರೋಡ್ ಅಂತ ಇದು ಗ್ಯಾರೇಜ್ ಅಲ್ಲಿ ಗುಜರಿ ಯಾರಿದೆ ಕೋಲಾರ ರೋಡ್. ಎಷ್ಟು ದಿನ ಬೇಕು ನಿಮಗೆ? ವೈಟ್ ಪೇಪರ್ ಕೊಡೋದು ಅದನ್ನು ಬರ್ಸ್ಕೊಳ್ಳಿ. 3 ಡೇಸಲ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲ ಅಂದರೆ ಕ್ಲಾಸಿಂದ ನಾನು FIR ಮಾಡ್ತೀನಿ. ಮತ್ತೆ ಸರ್ ನಮ್ಗೆ ಗೊತ್ತಾಗಿಲ್ಲ ಸರ್, ನಮಗೇನೋ ಸೈಡ್ಗಿದ್ದೀವಿ ಸರ್, ಇವೆಲ್ಲ ಕೇಳೋದು. ಬೇಕಾದರೆ ಔಟ್ಸ್ಕಟ್ಸಲ್ಲಿ ಬಾಡಿಗೆಗೆ ತಗೊಂಡು ಜಾಗ ನೀವು ಗ್ಯಾರೇಜಲ್ಲಿ ಮಾಡ್ಕೊಳ್ಳಿ, ಗುಜರಿಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಿ. ಮತ್ತು ಮುಖ್ಯವಾಗಿ ನಿಮಗೆ ಕರೆದಿರೋದು ಸುಮಾರು ಗ್ರಾಮೀಣ ಪ್ರದೇಶದಲ್ಲಿ ಪಂಪ್ ಸೆಟ್ಗಳು, ಕೇಬಲ್ಸು ಎಲ್ಲ ಕಳ್ತನ ಆಗ್ತದೆ. ತುಂಬ ದುಡ್ಡಿರೋರಿಗೆ ಅದೇನೋ ಸಣ್ಣದು ಅನಿಸುತ್ತೆ. ಬಟ್ ಬಡ ರೈತರು, ಗ್ರಾಮೀಣ ಪ್ರದೇಶದಲ್ಲಿರೋ ರೈತರು ಅವರು, ನೀವು ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ನಾನು ಮೀಟಿಂಗ್ ಬಂದಾಗ ಒಂದು ರಿಜಿಸ್ಟ್ರಿ ಇರಬೇಕು ಅಂತ. ನೀವು ಅವಾಗ ಹೇಳಿದ್ರಿ ಸರ್, ಹಂಗಿದ್ರೆ ವ್ಯಾಪಾರ ಆಗಲ್ಲ ಸರ್. ನಾವೇನು ಮಾಡೋಕ್ಕಾಗಲ್ಲ. ಕಳ್ತನ ಮಾಡೋದ್ರಿಂದ ಮೇಲೆ ಯಾರಾದರೂ ತಗೊಂಡ್ರೆ ಎಲ್ಲ ಸಿಲ್ಲದೆ ಆ ಕೇಸಲ್ಲಿ ನಿಮ್ಗೆ ಡೌಟ್ ಬಂದರೆ ಸೀಕ್ರೆಟಾಗಿ ನಮಗೆ ಮೆಸೇಜ್ ಕಳಿಸ್ಬೇಕು, ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಸರ್ ಇನ್ನೇನೋ ಒಂದು 10 ಮೋಟರ್ ತಂದಿದ್ದಾನೆ, ಒಂದು 5 ಪಂಪ್ ಸೆಟ್ ತಂದಿದ್ದಾನೆ, ಈ ಕೇಬಲ್ ತಂದಿದ್ದಾನೆ ಅಂತ ಹೇಳಬೇಕು. ಇನ್ನು ತಗೊಳ್ಳೋರೇ ಇಲ್ಲ ಅಂದರೆ ಅವ್ರು ಯಾಕೆ ಕಳ್ತನ ಮಾಡ್ತಾರೆ? ಅದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ರೋಡಲ್ಲಿ ಫುಟ್ಪಾತ್ ಮೇಲೆ ಯಾವುದೋ ಒಂದು ಗುಜರಿ ಐಟಮ್ ಕಾಣಬಾರ್ದು. ಅಂದರೆ ನೋಡಪ್ಪ, ನಿಮ್ಮ ಜವಾಬ್ದಾರಿ. ಹೋಗ್ಬಿಟ್ಟು ಇಮಿಡಿಯೇಟಾಗಿ ಫೋಟೋ ಹೊಡಿಬೇಕು, ಕೇಸ್ ಮಾಡಬೇಕು. ಈಗ ಯಾರು ನೋಡಿದ್ದೀನಿ ಗೊತ್ತಾಗುತ್ತೆ. ನಾನು ನೋಡದೇ ಇರೋ ಎಷ್ಟಿದೆ ಗೊತ್ತಿಲ್ಲ ನನಗೆ. ಇನ್ಮೇಲೆ ನಾನು ರೋಡ್ಸಲ್ಲಿ ಏನಾದರೂ ಕಂಡ್ರೆ ಡೆಫಿನೆಟ್ ಆಗಿ ನೀವು ಕಾನೂನಿನ ಕ್ರಮ ಎದುರಿಸಬೇಕು. ಎಲ್ಲ ಸೈನ್ ಕೊಡೋದು. ಬಾಲಿಕಲ್ಲಿ ಹೋಗಿ ಯಾವ್ದು ಟಿಫೋನಲ್ಲಿರೋದು ಅದೊಂದು ಪೆಟ್ರೋಲ್ ಬಂಕ್ ಫುಟ್ಪಾತ್ ಮೇಲೆ ವೆಹಿಕಲ್ ಇರಬಾರ್ದು. ನಿಲ್ವಾ ಅಬ್ಸರ್ವ್ ಮಾಡೋದು. ನೆಕ್ಸ್ಟ್ ಫೋಟೋ ನಾವು ವಿಡಿಯೋ ಮಾಡ್ಕೊಂಡಿದ್ದೀರಲ್ಲ, ನಾವು ಕೇಳಿ ಒಂದು ವಿಡಿಯೋ ತೋರಿಸಿ. ಎಲ್ಲ ರೋಡ್ಗೆ ಜಾಗದಲ್ಲಿ
ಯಾವ್ದು ಟಿಪ್ಪುನಲ್ಲಿರೋದು ಇದು?